ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ನ ಕೇಸ್. ಯುವತಿ ವಿರುದ್ಧ ಯುವತಿ ದೂರು ಕೊಟ್ಟ ಬೆನ್ನಲ್ಲೇ ಆರೋಪಿ ಮುಫೀಜ್ನನ್ನ ಕೂಡ ಬಂಧಿಸಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಮುಫೀಜ್ನನ್ನ ಒಳಪಡಿಸಲಾಗಿದೆ. ಕೇಶವಾಪುರ ಠಾಣೆಯಲ್ಲಿ ಅತ್ಯಾಚಾರದ ಪ್ರಕರಣವನ್ನ ಯುವತಿ ದಾಖಲಿಸಿದ್ಲು. ಈ ಯುವತಿ ಕೂಡ ಅಷ್ಟೇನೆ ಮುಫೀಜ್ನನ್ನ ಪರಿಚಯ ಮಾಡಿದ್ದು ಇನ್ನೊಬ್ಳು ಫ್ರೆಂಡ್ ಅಂತೆ. ಅವಳ ಮೂಲಕ ಇವನು ಪರಿಚಯ ಆಗತ್ತೆ. ಇವನು ಯಾವ ಕಾಸ್ಟು ಏನೂ ಗೊತ್ತಿರಲ್ಲ ನನಗೆ ಅನ್ನೋದನ್ನೆಲ್ಲ ಹೇಳ್ತಾಳೆ ಆಕೆ. ಅದು ಆ ಥರದ್ದು ಯಾವುದು ಬಂದಿಲ್ಲ. ಫಿರ್ಯಾದಲ್ಲಿ ಪರಿಚಯ ಇದ್ದರು ಮೊದಲು ಪ್ರಾರಂಭದಲ್ಲಿ, ಅನಂತರದಲ್ಲಿ ಸ್ವಲ್ಪ ಆತ್ಮೀಯರಾದಂಥ ನಂತರ ನನ್ನ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತಂದು ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡಿಕೊಂಡು ದಸ್ತಗಿರಿ ಮಾಡುವಂಥ ಅದೇನಿದ್ರೂ ಅದನ್ನು ನಾವು ತನಿಖೆಯಲ್ಲಿ ಅಳವಡಿಸ್ಕೊತೀವಿ. ಮತ್ತು ಯಾವ್ಯಾವ ಅಂಶಗಳ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ತನಿಖೆಯಲ್ಲಿ ಕೂಲಂಕುಷವಾಗಿ. ಇಲ್ಲ, ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನು ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ಮತ್ತು ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನು ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನು ಪಡ್ಕೊಳ್ಳಲಾಗುತ್ತೆ. ಯಾರು ಫಿರ್ಯಾದಿದಾರ ಯುವತಿ ಮತ್ತು ಅವರ ಪೋಷಕರು.